ಇನ್ನು ಸಚಿವ ಶಿವಾನಂದ ಪಾಟೀಲ್ ವಿಜಯಾನಂದ ಕಾಶಪ್ಪನವರಿಗೆ ಸವಾಲನ್ನ ಎಸೆತಾ ಇದ್ದಾರೆ. ಏನಂತ ಇಬ್ಬರು ನಾಯಕರಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಂಥಾಹ್ವಾನವನ್ನ ನೀಡ್ತಾ ಇರೋದು. ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ ಈ ವಾರದಲ್ಲಿ ಅವರಿಬ್ಬರು ರಾಜೀನಾಮೆಯನ್ನ ಕೊಡ್ಲಿ ನೋಡೋಣ. ವಿಜಯಪುರ ಯಾಕೆ, ನಾನೇ ಹೊನಗಂದ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ತೀನಿ, ನಾನೇ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೂ ಪಕ್ಷೇತರನಾಗಿ ನಿಲ್ತೀನಿ. ಅವರ ಗೂಂಡಾಗಿರಿ ಧಮಕಿಗೆಲ್ಲ ನಾವು ಹೆದರೋದೇ ಇಲ್ಲ, ನಾವು ಯಡಿಯೂರಪ್ಪಗೆ ಅಂಜಿಲ್ಲ. ಇವರೆಲ್ಲ ಯಾರು? ಬಾಗಲಕೋಟೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗ ಕೆಂಡ ಕಾರಿದ್ದಾರೆ. ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಈ ವಾರನಾಗ ರಾಜೀನಾಮೆ ಕೊಟ್ಟು ಅವ್ರಿಬ್ರು ಅವ್ರ ಅಪ್ಪಗೆ ಹುಟ್ಟಿದ್ರು. ಬಿಜಾಪುರಕ್ಕೆ ಯಾಕೆ ಬರ್ತೀರಿ? ನಾವು ನೀವೇನು ರಾಜೀನಾಮೆ ಕೊಟ್ಟು ಬರ್ರಿ, ಇಲ್ಲೇ ನಾನೇ ಹೊನಗೊಂದಕ್ಕೆ ಬಂದು ನಿಂದಿರ್ತೀನಿ, ನಾನೇ ಬಸವನ ಬಾಯಿಗಡಿ ನಿಂದಿರ್ತೀನಿ. ಇಬ್ಬರು ಬರ್ರಿ, ಅವ್ರ ಅಪ್ಪಗೆ ಹುಟ್ಟಿದ್ರೆ ಅವರು ಪಕ್ಷೇತರ ಬರಲಿ, ನಾನು ಪಕ್ಷೇತರ ಬರ್ತೇನೆ. ಇಂಥ ಕೊಳಕು ಮಾತಾಡೋದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗುರ್ತೈತೆ. ನಾವು ಉತ್ತರ ಕರ್ನಾಟಕದವರಿದ್ದೀವಿ. ಯಾವ ಶಬ್ದ ಯಾವ ಅದರಲ್ಲಿ ಮಾತು ಉತ್ತರ ಕೊಡಬೇಕು ನಮಗೂ ಬರ್ತದೆ. ಈ ರೀತಿ ಏನಾರೇ ಗುಂಡಾಗಿರಿ ಧಮಕಿ ಯಾವ ಮಕ್ಕಳಿಗೆ ನಾವು ಅಂಜಾರಲ್ಲ. ನಮ್ಮ ಯಡಿಯೂರಪ್ಪಗೆ ಅಂಜಿಲ್ಲ. ಇವ್ ಯಾವ ಒಂದು ಚಿಂದಿ ಚೋರು ಒಂದು ಮೂಲ್ಯಾವ. ನಾವು ಭಾಳ ಮಂದಿ ಹಚ್ಚೆ ಗಾಯಕತ್ತೆ ಟಿಮ್ 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 ಆಯಾಗತ್ತೆ.